ಪಾಯಿಂಟ್ ಔಟ್ ಹೇಳುವಂಥದ್ದು ಪುರಾಣಗಳಲ್ಲಿ ಯಾವುದು ರಾಮಾಯಣದಲ್ಲಿ 3 ಕಡೆ ಪ್ರಸ್ತಾವನೆ ಬರುತ್ತಾರೆ. ಅಷ್ಟೇ ಅಲ್ಲದೆ ಪಂಪಾ ಪುರಾಣದಲ್ಲಿ ಕಿಷ್ಕಿಂಧ ನಗರ ಸಾಮ್ರಾಜ್ಯ ಹೆಂಗೆ ಸ್ಥಾಪನಾ ಆಗಿದೆ ಸಂಪೂರ್ಣವಾಗಿ ದಾಖಲಾಗಿದೆ. ನಮ್ಮೆಲ್ಲರ ಕೆಲಸ ಏನು ಅಂತಂದರೆ ಬಹಳಷ್ಟು ಇಂಟ್ರೆಸ್ಟ್ದಿಂದ ಶುರು ಮಾಡಿದ್ರು. ಆದಷ್ಟು ವಿಶ್ಲೇಷಣೆಯನ್ನು ಮಾಡಿ ಎಲ್ಲ ರೆಕಾರ್ಡ್ಗಳನ್ನು ನಮ್ಮ ವಿದೇಶಿಯಾದಂಥ ಗೌರ್ಮೆಂಟ್ಗೆ ಅದರಲ್ಲಿ ಯಾವ ರೀತಿಯಾಗಿ ನಾವು ಹೇಳ್ತೀರೋ ಆ ರೀತಿಯಾಗಿ ನಮ್ಮ ಶಕ್ತಿಗೆ ಸ್ವಲ್ಪ ಇನ್ನೂ ಹೆಚ್ಚುವಾಗಿ ಸೇವಾ ಮಾಡುವುದಕ್ಕೆ ಹನುಮಂತ ದೇವರು, ಪಂಪಾ ವಿರೂಪಾಕ್ಷ ದೇವರು ಎಲ್ಲರಿಗೂ ತಮ್ಮ ಮಾರ್ಗದರ್ಶನದಲ್ಲಿ ಒಂದು ಭವ್ಯವಾದಂಥ ಕಾರ್ಯಕ್ರಮ ಆಗಿ ಆ ಹನುಮತ್ ಜನ್ಮ ವೈಭವ ಬರಬೇಕು ಅಂತ ನಮ್ಮ ಇಚ್ಛೆ. ಇದರಿಂದ ನಮ್ಮ ಕಡೆಯಿಂದ ನಿಮಗೆ ಏನೇನು ನಿಮಗೆ ಏನೇನು ಬೇಕು, ಯಾಕಂತಂದರೆ ಪ್ರಾಕ್ಟಿಕಲ್ವಾಗಿ 2 ವರ್ಷಗಳಿಂದ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ. 2 ವರ್ಷ ಅಲ್ಲ, 16 ವರ್ಷ ನಮ್ಮನ್ನು ಭೇಟಿ ಮಾಡಿ ಸುಮಾರು 12 ವರ್ಷ ಆಗಿರ್ಬೋದು. ಪಂಪಾ ಕ್ಷೇತ್ರ ಕಿಷ್ಕಿಂಧದಲ್ಲಿ ನಾವು ತಪಸ್ಸು ಮಾಡ್ಕೊಳ್ತಾ ಇರುವಾಗ TR ಬಾಲುಅಂಬ ಅವರು ಏನು ಮಾಡಿಲ್ಲ ಅಂತಂದರೆ ರಾಮಸೇತುವನ್ನು ಒಡೆಯಬೇಕು ಎಂಬ ಉದ್ದೇಶದಿಂದ ಡ್ರೆಡ್ಜಿಂಗ್ ಪ್ರಾಜೆಕ್ಟ್ ಶುರು ಮಾಡಿದರು. ಆವತ್ತಿಂದ ಈ ದಾಖಲಾತಿಗಳೆಲ್ಲ ನಾವು ಕಲೆಕ್ಟ್ ಮಾಡ್ತೇವೆ. ಈ ಹನುಮಂತ ದೇವರಿಗೆ ವಿಶೇಷವಾಗಿರುವಂಥ ದಾಖಲಾತಿಗಳು ಅವರು ಸುಪ್ರೀಂ ಕೋರ್ಟ್ ಆಗಿದ್ದರೆ ಸ್ಟೇ ಬಂದರು. ಇದೇ ರೀತಿಯಾಗಿ ಕೆಲವು ಮೊನ್ನೆ ಎಲ್ಲ ದಾಖಲಾತಿಗಳು ನಡೆಯಿದ್ದಾವೆ. ಈ ಇನ್ಫಾರ್ಮೇಷನ್ ಎಲ್ಲವೇ ತಗೊಂಡು ನಾವು ಮೊನ್ನೆ ಆಂಧ್ರ ಹೈಕೋರ್ಟ್ಗೆ ಹೋಗಿದ್ವಿ. 13 ಇದು ನಮಗೆ ಬಹಳಷ್ಟು ಭಗವಂತ ಕೊಟ್ಟಿದ್ದಂಥ ವರ. ಹೈಕೋರ್ಟ್ಗೆ ಹೋಗಿದ್ವಿ, ಮೊನ್ನೆ ತಿರುಪತಿಗೆ ಹೋಗಿದ್ವಿ. 3 ದಿವಸ ತಿರುಪತಿಯಲ್ಲೇ ಕೂತ್ಕೊಂಡು ಹೈಕೋರ್ಟ್ನಲ್ಲಿ ಅಡ್ಮಿಟ್ ಆಗಿದೆ ಕೇಸು. 15ನೇ ತಾರೀಕು ಸಾಯಂಕಾಲ ಜಡ್ಜ್ಮೆಂಟ್ ಬಂದುಬಿಟ್ಟಿದೆ. ಹೈಕೋರ್ಟ್ ಲಾಯರು ಭಗವಂತ ನಮ್ಮನ್ನು ಕ್ಷಮಿಸಬೇಕು. ಇನ್ನೊಂದು, ತಿರುಮಲ ತಿರುಪತಿ ದೇವಸ್ಥಾನಕ್ಕೂ ತಿರುಮಲದಲ್ಲಿರುವಂಥ ವೆಂಕಟೇಶ್ವರ ಸ್ವಾಮಿಗೆ ಈ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ. ವೆಂಕಟೇಶ್ವರದ ಯಾವ ಸ್ವಾಮಿಗಳದ್ದು ಯಾವುದೂ ತಪ್ಪಿಲ್ಲ, ದೇವಸ್ಥಾನದ ಯಾವುದೂ ತಪ್ಪಿಲ್ಲ. ಈ ಅಧಿಕಾರಿಗಳು ಸೇರಿ ಬೇಕು ಅಂತ ಮಾಡ್ತಾ ಇರುವಂಥ ಕೆಲಸ ಅದು ಸ್ಪಷ್ಟವಾಗಿರ್ಬೇಕು. ಅದನ್ನು ಹೇಳಿ ನಾವು ನಮ್ಮ ಮೇಲೆ ಎಂಥ ಒಂದು ಕರ್ತವ್ಯ ಇದೆ ಅಂತಂದರೆ ಅಲ್ಲಿ ತಿರುಪತಿ ಹೆಸರು ಕೆಟ್ಟು ಹೋಗ್ತಾ ಇದೆ ಹಂಗಲ್ಲ. ಅದು ಒಂದು ಕಣ್ಣಂತ ನಾವು ತಿಳ್ಕೊಬೇಕು, ಇದು ಒಂದು ಕಣ್ಣಂತ ತಿಳ್ಕೊಬೇಕು. ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈ ಸಮಯದಲ್ಲಿ ಹೈಕೋರ್ಟ್ದಲ್ಲಿ ಮೊನ್ನೆ 15ನೇ ತಾರೀಕು ಸಾಯಂಕಾಲ ಸ್ಪಷ್ಟವಾಗಿ ಜಡ್ಜ್ಮೆಂಟ್. ಆ ಜಡ್ಜ್ಮೆಂಟಲ್ಲಿ ಏನು ಹೇಳಿದ್ರು ಅಂತಂದರೆ ಬೆಟ್ಟದ ಮೇಲೆ ಯಾವುದೇ ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಮಾಡೋದಕ್ಕೆ ಇಲ್ಲ ಅಂತ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಅದು ಕೊಡುತ್ತಾ ಏನು ಮಾಡಿದ್ರೆ ಅಂತಂದರೆ ತಿರುಮಲ ತಿರುಪತಿ ಲಾಯರ್ ಏನು ಹೇಳಿದ್ದಾರೆ ಅಂತಂದರೆ ಜಡ್ಜಿಗೆ ಎಲ್ಲ ರೆಕಾರ್ಡ್ ಆಗಿದೆ, ಅಫಿಷಿಯಲ್ ರೆಕಾರ್ಡ್ ಆಗಿದೆ. ಫಸ್ಟು ಬಂದ ಮೇಲೆ ಏನು ಮಾಡ್ತಾ ಇದ್ದೀರಪ್ಪ ಅಂತ ಜಡ್ಜಿ ಕೇಳಿದರು. ಇಲ್ಲ ನಾವು ಮೆಗಾ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅಂತ. ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ? ಇಲ್ಲ ನಾವು ಟೆಂಪಲ್ ರಿನೋವೇಷನ್ ಮಾಡ್ತಾ ಇದ್ವಿ. ಯಾವ ಬೇಸಿಸ್ ಮೇಲೆ? ಪತ್ರಗಳು ತೋರಿಸಿ ಆಗಿದೆ. ಅದನ್ನು ಬದಲಾಯಿಸ್ಬಿಟ್ಟು ಭೂಮಿ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಯಾವುದಕ್ಕೋಸ್ಕರ ಅಂತ ಹೇಳಿದ್ರು. ಇಲ್ಲ ಮುಹೂರ್ತ ಇದೆ ಅಂತ ಕೇಳಿದ್ರು. ಯಾವುದಕ್ಕೋಸ್ಕರ ಅಂತ ಕೇಳಿದ್ರು. ನಾವು ಟೂರಿಸ್ಟ್ ಸ್ಪಾಟ್ ಡೆವಲಪ್ ಮಾಡ್ತಾ ಇದ್ದೀವಿ ಬಂದು. ಅನಂತರ ಡೌಟ್ ಬಂದುಬಿಟ್ಟು ಜಡ್ಜ್ ಏನು ಹೇಳಿದ್ರು ಅಂತಂದರೆ ಇದ್ರಗಳು ಎಡವಟ್ಟುಗಳಾಗ್ತಾ ಇದೆ ಅಂತ ಹೇಳಿಬಿಟ್ಟು ಸಂಪೂರ್ಣವಾಗಿ ಬಂದುಬಿಟ್ಟು ಮೇಲೆ ಯಾವ ರೀತಿಯಾದ ಸಿವಿಲ್ ಕನ್ಸ್ಟ್ರಕ್ಷನ್ಸ್ಗಳು ಮಾಡಬಾರದು ಅಂತ ಹೇಳುತ್ತಾ ಸುಂದರೀಕರಣ, ಬ್ಯೂಟಿಫಿಕೇಶನ್ ಸುಂದರೀಕರಣಕ್ಕೆ ಮಾತ್ರ ಭೂಮಿ ಪೂಜೆ ಮಾಡಿಕೊಡಿ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟೇ. ಅಲ್ಲಿ ಸುಂದರೀಕರಣಕ್ಕೆ ಮತ್ತೆ ಭೂಮಿ ಪೂಜೆ ಅಂತಂದ್ರೆ ಏನು? ಹೂ ಅಲಂಕಾರ ಮಾಡೋದು, ಗಿಡಗಳು ನಾಟೋದು, ಇಷ್ಟಕ್ಕೆ ಮಾತ್ರವೇ ಪರ್ಮಿಷನ್ ಕೊಟ್ಟಿದ್ದಾರೆ. 15ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಜಡ್ಜ್ಮೆಂಟ್ ಬಂದಿದೆ. ನನಗೆ ರಾಂಬಾಬು ಎಂಬುವಂಥ ವಕೀಲು, ಸುಮಂತ್ ಎಂಬುವಂಥ ವಕೀಲು ತಿರುಮಲ ತಿರುಪತಿ ಕಡೆ ಅಟೆಂಡ್ ಆಗಿದ್ದಾರೆ. ಅನಂತರ ಏನಾಯಿತು, ನಾವು ತಿರುಮಲ ತಿರುಪತಿಯಲ್ಲಿ ಸುಮ್ಮನೆ ಎದ್ದುಕೊಟ್ಟಿದ್ವಿ. ತಿರುಮಲ ತಿರುಪತಿಗೆ ಹೋಗಿದೆ. ನಾವು ಪೊಲೀಸು ಇಂಟೆಲಿಜೆನ್ಸು ಎಲ್ಲ ಇಟ್ಬಿಟ್ಟು ನಾವು ಇದ್ದಂಥ ಆಶ್ರಮವರಿಗೆ ಧಕ್ಕಿಯಾಗಿ ನಮ್ಮ ರೋಡ್ ಮೇಲೆ ಹಾಕಿಬಿಟ್ಟು 3 ದಿವಸ ರೋಡ್ ಮೇಲೆಯೇ ಇದ್ದೀವಿ. ಇವರೆಲ್ಲರೂ ರಥ ಕೆಳಗಡೆನೇ ಮಾಡ್ಕೊಂಡು ಅದಕ್ಕೆ ತೊಂದರೆ ಆಗಿತ್ತು. ಅನಂತರ ನಾವು 14ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆಯವರೆಗೂ ನೀವೆಲ್ಲರೂ ನೋಡಿರ್ಬೋದು. ವೈಭವವಾಗಿ ಭೂಮಿ ಪೂಜೆ ಮಾಡಿಬಿಟ್ಟಿದ್ದಾರೆ ಅಂತ. ಅದೆಲ್ಲ ಬೋಗಸ್ ಅವರಿಗೆ ಗೊತ್ತು. ಜಡ್ಜ್ಮೆಂಟ್ ಕೊಟ್ಟು ಬಿಟ್ಟರೆ ಮಾಡಿದ್ರೆ ತೊಂದರೆ ಆಗುತ್ತೆ. ಆದರೂ ಸಹ ಅಧಿಕಾರಿಗಳು ಸ್ವಲ್ಪ
ಅಸತ್ಯವನ್ನು ಹೇಳಿ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ರೆ ಹಂಗಲ್ಲ. ಅದಕ್ಕೆ ಹೇಳಿದೆ ಅವ್ರು ಏನ್ ಮಾಡ್ಬಿಟ್ರೆ ಸ್ವಲ್ಪ ಭೂಮಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೆಗಾ ಪ್ರಾಜೆಕ್ಟ್ಗಳು ಎಲ್ಲ ಡಿಕ್ಲೇರ್ ಮಾಡಿಬಿಟ್ಟು ಈಗ ಇದರ ಬಗ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಪ್ಲೈ ಆಗಿದೆ. ಸಂಪೂರ್ಣವಾಗಿ ತಿರುಪತಿ ಕಮಿಟಿಯವರಿಗೆ ಅದು ಏನೇನು ಆಗ್ತಾ ಇದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಟ್ಟಿದೆ. ನಾವೇ ಮಾಡ್ತಾ ಇದ್ದೀವಿ. ಅವ್ರೇನಂದ್ರೆ ಮೆಗಾ ಪ್ರಾಜೆಕ್ಟ್ ಡಿಸ್ಪ್ಲೇ ಮಾಡಿಬಿಟ್ಟು ಎಕ್ಸಿಸ್ಟಿಂಗ್ ಟೆಂಪಲ್ ಅಲ್ಲದೆ ಕೋರ್ಟ್ ಹೇಳಿದೆ ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಅನ್ನ ಬರೆದುಬಿಟ್ಟಿದೆ. ಯಾವ ರೀತಿಯಾದಂತಹ ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಮೇಲೆ ಮಾಡಬಾರದು ಅಂತಾನೆ ಹೇಳ್ಬಿಟ್ಟಿದೆ. ಆದ್ರೂ ಸಹ ಇವ್ರು ಮಾಡಿದ್ರು. ಈಗ ಅಲ್ಲಿಗೆ ಏನು ಬೇಕಾದಂತ ಅದೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಇನ್ನು ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಕ್ಕೆ ಆಗುವುದಿಲ್ಲ. ಅವರಿಗೆ ಸಂಪೂರ್ಣವಾಗಿ ಮನವರಿಕೆ ಆಗಿಬಿಟ್ಟಿದೆ. ಅವ್ರು ಪಬ್ಲಿಷ್ ಮಾಡಬೇಕಾದಂತಹ ಪುಸ್ತಕವೂ ಸಹ ಬಂದಾಯಿತು. ಅದು ಒಂದು ಪುಸ್ತಕ ನಮ್ಮ ಹತ್ರಕ್ಕೆ ಬಂದುಬಿಟ್ಟಿದೆ. ಈಗ ನಾವು ಮಾಡಬೇಕಾದಂತಹ ಕೆಲಸ ಆದಷ್ಟು ವೇಗವಾಗಿ ನಾವು ಮಾಡಿದರೆ ಇನ್ನೂ ಬಹಳ ಚೆನ್ನಾಗಿ. ಅದಕ್ಕಾಗಿ ನಿಮ್ಮ ಹತ್ರ ನಾವು ನಿವೇದನೆ ಮಾಡ್ತಾ ಇರೋದು ಏನು ಅಂತಂದ್ರೆ, ಒಂದು ಮೀಟಿಂಗ್ ಸರಿಯಾದಂತಹ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಂದು ದಿವಸ ಒಂದು ಒಳ್ಳೆಯ ಮೀಟಿಂಗ್ ಆಗ್ತದೆ. ತದನಂತರ ಏನಾಗಬೇಕು ಅಂತಂದ್ರೆ ಮುಖ್ಯವಾಗಿ ಎಲ್ಲ ನಾವೇ ಹೇಳ್ತಾ ಇದ್ದೀವಿ ಅಂತ ಅಲ್ಲ. ಯಾಕಂದ್ರೆ ನಿಮ್ಮ ಒಳಗಡೆ ಇರುವಂತಹ ಭಗವಂತ ನಮ್ಮನ್ನು ಕ್ಷಮಿಸಿ. ಯಾಕಂದ್ರೆ ಅನುಭವದಿಂದ ನಾವು 2 ವರ್ಷ ನೋಡಿ ಹೇಳ್ತಾ ಇದ್ದೀವಿ. ನಮಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಹಂಪಿ ಯೂನಿವರ್ಸಿಟಿಯಲ್ಲಿ ಅಥವಾ ತಮ್ಮ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಹನುಮಂತ ಬೆಟ್ಟದ ಮುಂದೆ 3 ದಿವಸಗಳ ಒಂದು ದೊಡ್ಡ ಸಭೆ ಆಗಬೇಕು. ಆ ವರ್ಕ್ಶಾಪದಲ್ಲಿ ಮೊಟ್ಟ ಮೊದಲನೇ ದಿವಸ, 2ನೇ ದಿವಸ, 3ನೇ ದಿವಸ ತಕ್ಕಂತ ಮುಖ್ಯಮಂತ್ರಿಗಳು ಬಂದ್ಬಿಡೋದು ಅಲ್ಲ. ಅವರು ನಮ್ಮ ರಾಷ್ಟ್ರಕ್ಕೊಂದು ಗೌರವಾನ್ವಿತ ಅಂತ ನಾವೆಲ್ಲರೂ ಏನು ಮಾಡ್ತೀವಿ, ಇತಿಹಾಸಕಾರರೆಲ್ಲರೂ ಬರ್ತಾರೆ. ಬೆಳಗ್ಗೆಯಿಂದ 1 ತಾಸು 10 ಗಂಟೆ ಅವರು ಡಿಸ್ಕೋಸಸ್ ಮಾಡ್ತಾರೆ. ಆಮೇಲೆ ವಿಶೇಷ ತಜ್ಞರು ಬರ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ, ಸಾವಿರಾರು ಆಧಾರಗಳಿದ್ದಾರೆ. ಇದ್ರ ಜೊತೆ ಎಪಿಗ್ರಫಿ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ. ಇದ್ರ ಜೊತೆ ಇನ್ನೂ ರಿಸರ್ಚ್ ಸ್ಕಾಲರ್ಸ್ ಬರ್ತಾರೆ, ಗೋವಿಂದ ಭಟ್ ಪಂಡಿತರು ಬರ್ತಾರೆ. ಇದೆಲ್ಲ ಆಗಿದ ಮೇಲೆ 3ನೇ ದಿವಸ ಇಷ್ಟೇ ಅಲ್ಲ, ಮಠಾಧೀಶರುಗಳು ಬರ್ತಾರೆ. ಇದೆಲ್ಲವೂ 3 ದಿವಸಗಳ ಒಂದು ರೆಕಾರ್ಡ್ ಆಗುತ್ತದೆ, ಆರ್ಕೈವ್ಸ್ ರೆಕಾರ್ಡ್ ಆಗುತ್ತದೆ. ಆ 3 ದಿವಸಗಳಾಗಿದ ಮೇಲೆ ಜನಗಳ ಕಾನ್ಸಂಟ್ರೇಷನ್ ಇರ್ತಾರೆ, 1 ತಾಸು ಕಾನ್ಸಂಟ್ರೇಷನ್ ಇರ್ತಾರೆ. ಈ ತಿರುಪತಿ ಅವರು ಮೀಡಿಯಾದಲ್ಲಿ ಹೇಳಿ ಜನ ಎಲ್ಲರೂ ಕೊಡ್ತಾ ಇದ್ದಾರೆ, ಅದು ಸತ್ಯ ಅಂತ ಹೇಳ್ಕೊಡ್ತಾರೆ. ಹಂಗಲ್ಲ, ನಾವು ಸಹ 3 ದಿವಸಗಳ ವರ್ಕ್ಶಾಪ್. ಆ ವರ್ಕ್ಶಾಪ್ನಲ್ಲಿ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸ್, ಯೂನಿವರ್ಸಿಟಿ ಸ್ಕಾಲರ್ಸ್, ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲರೂ ಬಂದು ಭಾಗವಹಿಸಿ ರಿಸರ್ಚ್ ಪೇಪರ್ಸ್ ಸಬ್ಮಿಟ್ ಮಾಡ್ತೀವಿ. ಆ ರಿಸರ್ಚ್ ಯಾಕೆ ಹೇಳ್ತಾರೆ ಅಂತಂದ್ರೆ, ತಿರುಪತಿಯವರಿಗೆ ಇಷ್ಟು ತಾಕತ್ತಿದೆ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ತಾಕತ್ತಿದೆ. ಅದರಲ್ಲಿ ಆಂಧ್ರದ ವೆಂಕಟಾಚಲ ಅಂತ ಸುಪ್ರೀಂ ಕೋರ್ಟ್ ಜಸ್ಟಿಸ್ ನಾವು ಎಲ್ಲರೂ ನೋಡಿದ್ವಿ. ಎಲ್ಲರನ್ನೂ ಕೊಡೋದಕ್ಕೆ ಹಿಂದೆ ಆಗೋದು. ಆದರೆ ನಮ್ಮ ಸಾಕ್ಷ್ಯಾಧಾರಗಳು ಮಜಬೂತವಾಗಿ ನಾವು ಇಟ್ಕೊಂಡ್ರೆ ಅವರ ಹತ್ರ ಇರುವಂಥ ಸಾಕ್ಷ್ಯಾಧಾರಗಳ ಸಂಪೂರ್ಣವಾಗಿ ಎಲ್ಲವೂ ಸುಳ್ಳು. ನಾವು 3-4 ಸಾರಿ ಖಂಡನೆ ಮಾಡಿದ್ವಿ. ಈ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ರೆ ಫಸ್ಟ್ ಅವರು ಮಾಡಿದಂಥ ಪುಸ್ತಕ ಪಬ್ಲಿಷ್ ಮಾಡಿದ್ರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ವೈಸ್ ಚಾನ್ಸಲರ್, ಅಲ್ಲಿ ಸುಮಾರು ಇಸ್ರೋ ಸೈಂಟಿಸ್ಟ್ಗಳು ಇದೆಲ್ಲರೂ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ನಾವು ಇಸ್ರೋಕ್ಕೆ ಪತ್ರ ಬರೆದಿದ್ದೀವಿ. ಇಸ್ರೋ ಯಾರೂ ಅದರ ಒಳಗೆ ಇನ್ವಾಲ್ವ್ ಆಗಿಲ್ಲ. ಇಸ್ರೋ ಅವರ ರಿಟೈರ್ಡ್ ಎಂಪ್ಲಾಯಿನ ಸೇರಿಸ್ಕೊಂಡ್ಬಿಟ್ಟು ಸುಳ್ಳು ಹೇಳಿದ್ರು. ಈ ಪುಸ್ತಕದಲ್ಲಿ ಅವರು ಏನು ಹೇಳ್ತಾರೆ ಗೊತ್ತಾ, ಆಶ್ಚರ್ಯಕರವಾದಂಥದ್ದು. ಈ ಪುಸ್ತಕದಲ್ಲಿ ಇಷ್ಟು ಗಂಭೀರವಾದಂತಹ ವಿಷಯ ಅವರು ಬರೀತಾರೆ ಅಂತಂದರೆ, ಈ ಪೇಜಿದಲ್ಲಿ ತೆಲುಗಿನಲ್ಲಿದೆ. ಇನ್ನೂ ಚೆನ್ನಾಗಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವರು ಇಂಟರ್ನ್ಯಾಷನಲ್ ಪ್ರೆಸ್ ಕಾನ್ಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಬರೀ ತೆಲುಗಿನಲ್ಲೇ 20 ಪೇಜ್ ರಿಪೋರ್ಟ್ ಮಾಡಿಬಿಟ್ಟು ಕನ್ನಡದಲ್ಲಿ ಮಾಡಿಲ್ಲ, ಇಂಗ್ಲೀಷಲ್ಲಿ ಮಾಡಿಲ್ಲ, ಹಿಂದಿದಲ್ಲಿ ಮಾಡಿಲ್ಲ, ಯಾವ ಭಾಷೆಯಲ್ಲಿ ಮಾಡಿಲ್ಲ, ತೆಲುಗಿನಲ್ಲೇ ಮಾತಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಮಾಡಿದ್ರೆ ನಮ್ಗೆಲ್ಲ ಗೊತ್ತಾಗ್ಬಿಡ್ತಾವಲ್ಲ. ಇದ್ರ ಏನು ಬರೆದಿದ್ರು ಗೊತ್ತಾ, ಹನುಮಂತರ ತಂದೆ ಯಾರು? ಕೇಸರಿ. ತ್ರೇತಾಯುಗದಲ್ಲಿ ಕೇಸರಿ ಎಂಬುವಂತ ರಾಕ್ಷಸನಿದ್ದ ಅಂತ ಬರೆದು ಪ್ರಪಂಚಕ್ಕೆ ಡಿಕ್ಲೇರ್ ಮಾಡಿ ತಿರುಮಂತರ ಇಷ್ಟೇ ಆಗಿದೆ. ಬಿಟ್ಟು ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ಸು, ಜಿಯೋಗ್ರಫಿಕಲ್ ಎವಿಡೆನ್ಸಸ್ಸು ಎಲ್ಲವೂ ಇದೆ ಅಂತ ಹೇಳ್ತಾ ಇದ್ರಲ್ವ. ನಾವು ಎಲ್ಲ ಆರಂಭ ಮಾಡೋದಕ್ಕೆ ಮುಂಚಿತವಾಗಿಯೇ
ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಆಮೇಲೆ ಮತ್ತೆ ಏನಾದರೂ ದಾಖಲಾಗ್ತಿದ್ರೆ ಕೊನೆಯ ಅಂತ ಗೊತ್ತಿಲ್ಲ. ಮೈಸೂರಲ್ಲಿ ಡಾಕ್ಟರ್ ಕೆ ಮುನಿರತ್ನಂ ಅಂತ ಇದ್ದಾರೆ, ಅವ್ರನ್ನ ಎಂಕ್ವೈರಿ ಮಾಡಿದ್ರು. ಅವ್ರು ಏನು ಮಾಡಿದ್ರು, ನಾವು ನಿಷ್ಪಕ್ಷಪಾತವಾಗಿ ನೀವು ಹೇಳಬೇಕು, ಅದು ಸುಳ್ಳು ಹೇಳ್ಬಿಟ್ರೆ ಆಗೋದಿಲ್ಲ, ಐದಾಗಿ ಅಪರಾಧ ಆಗುತ್ತೆ ಅಂತ. ಇಲ್ಲವೂ ತೆಮ್ಮಂದಿ ಬಂದು ಹೇಳ್ತಾ ಇದ್ದಾರೆ, ಎಪಿಗ್ರಫಿ ಟೇಪ್ ಎಲ್ಲ ಎವಿಡೆನ್ಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲವೂ ಸುಳ್ಳು. ಸಾಕ್ಷಾತ್ ಮುನಿರತ್ನಂ ರೆಡ್ಡಿ ಅಫಿಷಿಯಲ್ ಆಗಿ ಬರೆದು ಕೊಟ್ಟರು. ತಿರುಮಲ ತಿರುಪತಿಯಲ್ಲಿ ಅಫಿಷಿಯಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಎಪಿಗ್ರಫಿ ಡಿಪಾರ್ಟ್ಮೆಂಟ್ ಗೊತ್ತಾಗಿರ್ಬೋದು, ಅವ್ರು ಹೇಳಿ ಬರೆದು